ನಮಸ್ಕಾರ ಎಲ್ಲರಿಗೂ. ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಪರ್ಸನ್ ಒಂದು ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡಬೇಕಾದ್ರೆ ಅಥವಾ ಒಂದು ರಿಟೈರ್ಮೆಂಟ್ ಪ್ಲಾನಿಂಗು ಯಾವುದೋ ಒಂದು ಪರ್ಪಸ್ಗೋಸ್ಕರ ಒಂದು ಫಂಡನ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದು ಸಣ್ಣ ಉದಾಹರಣೆ ಮೂಲಕ ನೋಡುವ. ಈಗ ಒಂದು ಸ್ಕ್ರೀನ್ನ ಶೇರ್ ಮಾಡ್ತೀನಿ. ಸೊ ಕಾಣಿಸ್ತಿದೆ ಅಂತ ಅನ್ಸುತ್ತೆ. ಇದು SIP ಕ್ಯಾಲ್ಕುಲೇಟರ್. ಆಮೇಲೆ ಹಲವಾರು ಕ್ಯಾಲ್ಕುಲೇಟರಲ್ಲಿ SIP ಕ್ಯಾಲ್ಕುಲೇಟರ್ನ ತಗೋತೀನಿ. ಸಪೋಸ್ ಒಬ್ಬ ಒಂದು 25-30 ವರ್ಷದ ಹುಡುಗ ಅಥವಾ ಹುಡುಗಿ ಒಂದು ಜಾಬ್ ಮಾಡೋಕೆ ಶುರು ಮಾಡಿದ್ದಾರೆ. ಒಂದು 30 ವರ್ಷ ಅಂತಲೇ ತಗೊಳ್ಳೋಣ. ಜಾಬ್ ಮಾಡೋಕೆ ಶುರು ಮಾಡಿದ್ದಾರೆ, ಒಂದು 10 ವರ್ಷ ಮಾಡಿದ್ದಾರೆ. ಅವರ ಒಂದು ದೈನಂದಿನ ರೆಗ್ಯುಲರ್ ಎಕ್ಸ್ಪೆನ್ಸಸ್ ಏನಿದೆ, ಮನೆ ನೋಡ್ಕೊಳ್ಳೋದು ಎಲ್ಲವನ್ನು ಇದು ಮಾಡಿ, ಅದರ ಸಾಲ ಇರ್ಬೋದು, ಮನೆ ನೋಡ್ಕೊಳ್ಳೋ ಎಕ್ಸ್ಪೆನ್ಸಸ್ ಎಲ್ಲ ಬಿಟ್ಟು ತನ್ನ ಭವಿಷ್ಯಕ್ಕೆ ಎಷ್ಟು ನಿಂತಿರ್ಬೋದು ಅನ್ನೋದು. 2 ಎಕ್ಸಾಂಪಲ್ ತಗೊಳ್ಳೋಣ. ಸಪೋಸ್ ನನಗೆ ಮಂತ್ಲಿ ಒಂದು 10,000 ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ನನ್ನ ಖರ್ಚನ್ನೆಲ್ಲ ಕಳೆದು. ಎಲ್ಲಿಗೆ? ಒಂದು 30 ವರ್ಷ ಅಂತಂದರೆ 50ನೇ ವಯಸ್ಸಾದ್ಮೇಲೆ ನನಗೆ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ. 50ನೇ ವರ್ಷಕ್ಕೆ ನಾನು ರಿಟೈರ್ ಆಗಬೇಕು ಅಂದರೆ ನಾನು ಇವಾಗ ದುಡಿಯೋದನ್ನೆಲ್ಲ ಎತ್ತಿರೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 20% 30% ನಾನು ಎತ್ತಿರಬಲ್ಲೆ ಲಾಂಗ್ ಟರ್ಮ್ಗೆ. ನಾಟ್ ಲೈಕ್ 2 ವರ್ಷಕ್ಕೆ 3 ವರ್ಷಕ್ಕೆ 5 ವರ್ಷಕ್ಕೆಲ್ಲ. ಕನಿಷ್ಠ ಈಗ ನನಗೆ 50 ವರ್ಷ ತನಕ ವರ್ಕ್ ಮಾಡಬಲ್ಲೆ. 30 ವರ್ಷದ ನಾನು ಅನ್ನೋ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಒಂದು 20 ವರ್ಷ ನನಗೆ ಸಮಯ ಇದೆ. 20 ವರ್ಷದ ತನಕ ನಾನು 10,000ನ ಇದು ಮಾಡ್ತಾ ಬರ್ತೀನಿ. 12% ಅಂತ ಇಟ್ಕೊಳ್ತೀನಿ. ಏನೋ ರಿಟರ್ನ್ಸು ನನ್ನ ಇನ್ವೆಸ್ಟ್ಮೆಂಟ್ ಮೇಲೆ 12% ಅಂತಂದರೆ ₹1 ಆಯಿತು ಅಷ್ಟೇ. 12% ನಾನು ಯಾವ ಆಧಾರದಲ್ಲಿ ಇಟ್ಕೊತಾ ಇದ್ದೀನಿ? ಒಂದು ಪಾಸ್ಟ್ ರೆಕಾರ್ಡ್ಸ್ ಏನಿದೆ, ಹಿಸ್ಟಾರಿಕಲ್ ರೆಕಾರ್ಡ್ಸ್ ಏನಿದೆ, ಈ ಮ್ಯೂಚುವಲ್ ಫಂಡ್ಗಳು ಪರ್ಫಾರ್ಮ್ ಮಾಡಿದ್ರ ಮೇಲೆ 16%, 30% ತನಕ ರೆಫರ್ ಮಾಡಿದ್ದಾರೆ. ಬಟ್ ಈ ಥರ ಎಕನಾಮಿಕಲ್ ಡೌನ್ ಟರ್ನ್ಸಲ್ಲಿ ಈಗ ಆಗ್ತಿದೆಯಲ್ಲ, ವಾರ್ ಸಿಚುವೇಶನ್ ಅಥವಾ ಕರೋನಾ ಅಂತ ಸಿಚುವೇಶನ್, ಇಂಥ ಸಿಚುವೇಶನ್ನ ಕನ್ಸಿಡರ್ ಮಾಡಿಕೊಂಡ್ರು ಕೂಡ ನಮಗೆ 12ಗಿಂತ ಕಡಿಮೆ ಹೋಗಬಾರ್ದು. ಅದಕ್ಕಿಂತ 1% ಜಾಸ್ತಿ ಪರ್ಫಾರ್ಮ್ ಮಾಡಿದ್ರು ನಮ್ಗೆ ಜಾಸ್ತಿ ದುಡ್ಡು ಬಿಲ್ಡ್ ಆಗುತ್ತೆ. ಬಟ್ ಜಸ್ಟ್ ಒಂದು ರೆಫರೆನ್ಸ್ಗೆ ಕಡಿಮೆನೇ ಇಟ್ಕೊಂಡು 12% ಅಂತ ಇಟ್ಕೊಳ್ಳೋಣ. ಟಾಪ್ ಅಪ್ ನಾನು ಮಾಡ್ಕೊಳ್ಳೋದು. ಟಾಪ್ ಅಪ್ ಅಂದರೆ ಪ್ರತಿ ವರ್ಷ ನಾನು ಜಾಸ್ತಿ ಮಾಡ್ತಾ ಹೋಗ್ತೀನಿ ಅಂತ. ಸೊ 10 ವರ್ಷ 10,000 ಹಾಗೆ 20 ವರ್ಷ ನಾನು ಇನ್ವೆಸ್ಟ್ ಮಾಡಿದ್ರೆ 12% ಥರ ನಾನು ಹೂಡಿಕೆ ಮಾಡಿರೋ ಒಂದು ಕಾಂಪೋನೆಂಟ್ ನನಗೆ ರಿಟರ್ನ್ಸ್ ಕೊಟ್ಟರೆ 24 lakh ನಾನು ಇನ್ವೆಸ್ಟ್ ಮಾಡಿರ್ತೀನಿ. 75 ಅಥವಾ 76 lakh ನನಗೆ ಗೇನ್ ಆಗಿರುತ್ತೆ. ಆಲ್ಮೋಸ್ಟ್ 1 CR ಅಷ್ಟು ಒಂದು ವೆಲ್ತ್ ನಾನು ಬಿಲ್ಡ್ ಮಾಡಿರ್ತೀನಿ. 1 CR ನೀವು ತಗೊಂಡು ಏನೋ ಇನ್ವೆಸ್ಟ್ ಮಾಡಿ ನಿಮ್ಗೇನೋ ಅಲ್ಲಿಂದ ಆವಾಗ ನನಗೆ 50 ವರ್ಷ ಆಯಿತು. ನಾನು ಇದಕ್ಕೆ ಅಂತ ಬಿಲ್ಡ್ ಮಾಡಿರೋದು ಇದು 1 CR. ನಾಟ್ ಲೈಕ್ ನನ್ನ ಇನ್ವೆಸ್ಟ್ಮೆಂಟ್ನೆಲ್ಲ ನನ್ನ ಅರ್ನಿಂಗ್ಸ್ನೆಲ್ಲ ಇದಕ್ಕೆ ಹಾಕಿರಲ್ಲ. 10,000 ಏನು ನನ್ನ ರಿಟೈರ್ಮೆಂಟ್ ಅಥವಾ ಯಾವುದೋ ಒಂದು ಫಂಡ್ ಅಂತ ಇದು ಮಾಡಿರೋದು. ಅದನ್ನ ನಾನು ಹೆಂಗೆ ಯಾವುದರಲ್ಲಿ ಹೂಡಿಕೆ ಮಾಡಿ ಕಂಪ್ಲೀಟ್ ಆಗಿ ಮಂತ್ ಆನ್ ಮಂತ್ ನಾನು ಹಿಂಗೆ ರಿಟರ್ನ್ಸ್ ತಗೊತಾ ಹೋಗ್ತೀನಿ. ನನ್ನ ಒಂದು ಸಂಬಳ ಅದರಿಂದ ಬರಂಗಿದ್ರೆ ಸಾಕು. ಅದೊಂದು. ಸಪೋಸ್ ನನಗೆ ವರ್ಷ ಸ್ವಲ್ಪ ದುಡಿಮೆ ಜಾಸ್ತಿ ಆಗುತ್ತೆ. ಒಂದು ವರ್ಷಕ್ಕೊಂದ್ಸಲ ನಾನು 10% ನನ್ನ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡ್ಕೋತೀನಿ. 10% ಅಂದರೆ ಏನಷ್ಟು? 10,000 ಹೂಡಿಕೆ ಮಾಡ್ತಾ ಇದ್ರು 11,000 ಮಾಡ್ತೀರಾ. ನೆಕ್ಸ್ಟ್ ಇಯರ್ 11,000ಕ್ಕೆ 10,000 ಆ ಥರ ಜಾಸ್ತಿ ಮಾಡ್ತಾ ಹೋಗ್ತೀರಾ. ಜಸ್ಟ್ ಆ 10% ಡಿಫರೆನ್ಸ್ ಇಂದ ನಿಮ್ಮ ಇನ್ವೆಸ್ಟ್ಮೆಂಟು 24 lakh ಬದಲು 68 lakh ಆಗಿರುತ್ತೆ. 68 lakhಗೆ 1.3 lakh 68 lakhಗೆ 1.3 crores 1.3 CR. ಅದು ನಿಮ್ಮ ಬೆಳವಣಿಗೆ ಆಗಿರೋ ದುಡ್ಡು. ದ ಬ್ಯೂಟಿ ಆಫ್ ಏನು ಹೇಳ್ತಾರೆ ಕಾಂಪೌಂಡ್ ಚಕ್ರಬಡ್ಡಿ ಅಂತ ಏನೋ ನಮಗೆ ಕಾನ್ಸೆಪ್ಟ್ಸ್ ಬರ್ತವೆ. ಅದು ಇಲ್ಲಿ ವರ್ಕ್ ಆಗುತ್ತೆ ಯಾವಾಗ ನಾವು ಅದನ್ನ ಲಾಂಗ್ ಟರ್ಮ್ ಬಿಟ್ಟಾಗ. ಬಟ್ ಮೆಜಾರಿಟಿ ರಿಟೇಲ್ ಇನ್ವೆಸ್ಟರ್ಸ್ ಏನು ಮಾಡ್ತೀವಿ ನಾವು, ನಮಗೇನೋ ಅಗತ್ಯ ಬಂತು 2 ವರ್ಷದಲ್ಲಿ 3 ವರ್ಷದಲ್ಲಿ 5 ವರ್ಷದಲ್ಲಿ, ಅಥವಾ ಮಾರ್ಕೆಟ್ ಬಿದ್ದೋಗ್ತಾ ಇದೆ ಇವಾಗ ಎತ್ಕೊಂಡ್ಬಿಡೋಣ ನಾನು, ಅದು ಯಾವುದನ್ನು ಮಾಡದೆ ಒಂದು ಕನ್ಸಿಸ್ಟೆಂಟ್ ಆಗಿ ಅಷ್ಟು ವರ್ಷ ಬಿಟ್ಕೊಂಡೋದಾಗ ಮಾತ್ರ ನಾವು ಈ ಥರ ದೊಡ್ಡ ನಂಬರ್ನ ನೋಡೋಕ್ಕಾಗೋದು. 100ರಲ್ಲಿ 90 ಜನ ಮಧ್ಯದಲ್ಲೇ ಅಚಾನಕ್ಕಾಗಿ ಏನಾದರೂ ಎಕ್ಸ್ಟ್ರಾ ಖರ್ಚುಗಳು ಬಂದಾಗ ತಗೊಂಡ್ಬಿಡ್ತಾರೆ. ಹಂಗಾಗಿ ಅಷ್ಟು ದೊಡ್ಡ ದುಡ್ಡನ್ನ ನೋಡೋರು ಕೆಲವು ಬರ್ತಿ. ಸೊ ಈ ಎರಡೂ ಸೇರಿಸಿ ನಮಗೆ ಹತ್ರ 2 CR ಅಷ್ಟು ನಮಗೆ ಬಿಲ್ಡ್ ಆಗಿರುತ್ತೆ ಫಾರ್ಚೂನ್. ಅದಾದ್ಮೇಲೆ ನೀವು ಅದನ್ನ ಹೆಂಗಾದ್ರೂ ಯೂಸ್ ಮಾಡ್ಕೋಬಹುದು. ಜಸ್ಟ್ ಅದನ್ನ ಇಟ್ಬಿಟ್ಟು ಬರೇ ಏನೋ ಬ್ಯಾಂಕ್ ಬಡ್ಡಿ ತಗೊಂಡ್ರು ನಮ್ಮ ಸ್ಯಾಲರಿ ನಮಗೆ ಬರ್ತಾ ಇರುತ್ತೆ. ಆದ್ರೆ ಮೊದಲು ಅದನ್ನ ಬಿಲ್ಡ್ ಮಾಡ್ಬೇಕಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಇದು ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ನಿಮಗೆ 10,000 ಮಾಡ್ಬೇಕಂತಿಲ್ಲ, ಬರೀ 5,000 ಮಾಡಿದ್ರು ನಿಮ್ಮ ಇದಕ್ಕೆ 20 years ಅಲ್ಲಿ 10% ಜಾಸ್ತಿ ಮಾಡ್ಕೊತಾ ನಮಗೆ ಆಲ್ಮೋಸ್ಟ್ ಹತ್ರ 1 CR ಬಿಲ್ಡ್ ಆಗಿರುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ ಬಂದು 34 lakh ಆಗುತ್ತೆ. ಈ ಕೇಸಲ್ಲಿ ಗೇನ್ 65 lakh ಆಗುತ್ತೆ. ಆಲ್ಮೋಸ್ಟ್ ಹತ್ರ 1 CR ಅಷ್ಟು ನಮ್ಗೆ ಆಗುತ್ತೆ. ಶುರು ಮಾಡಬೇಕಾದ್ರೆ ನೀವು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಶುರು ಮಾಡಿದ್ರೆ ಒಳ್ಳೇದು.
ಒಂದು ವರ್ಷ, 2 ವರ್ಷ, 5 ವರ್ಷ ಇನ್ವೆಸ್ಟ್ ಮಾಡ್ತಾ ಇದ್ದಂಗೆ ಆ ಒಂದು ಇನ್ವೆಸ್ಟ್ಮೆಂಟ್ ನ ಬ್ಯೂಟಿ ನಮಗೆ ಗೊತ್ತಾಗ್ತಾ ಇದ್ದಂಗೆ, ಆ ರಿಟರ್ನ್ಸ್ ನಂಬರ್ಗಳನ್ನ ನಾವು ನೋಡ್ತಾ ಇದ್ದಂಗೆ, ನಮಗೆ ಆಕ್ಚುಲಿ ಆಗ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ನಾವು 10% ಡೆಡಿಕೇಟ್ ಮಾಡ್ತಾ ಇದ್ದವರು ಒಂದು 20%, 30% ನಮ್ಮ ಒಂದು ದುಡಿಮೆಯ ಒಂದು 20%, 30% ಅದಕ್ಕೆ ಡೆಡಿಕೇಟ್ ಮಾಡ್ತಾ ಹೋಗ್ತೀವಿ. ಮುಂದಿನ ಒಂದು ಶಾರ್ಟ್ ವಿಡಿಯೋಲಿ ನಾವು ಈ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಿದೆ ಇದನ್ನ ಬಳಸ್ಕೊಂಡು ನಾವು ಹೆಂಗೆ ನಮ್ಮ ಸ್ಯಾಲರಿನ ವಾಪಸ್ ತಗೋಬಹುದು. ಸಿಂಪಲ್ ಆಗಿ ಇದೊಂದು ಎಕ್ಸಾಂಪಲ್, ಈ ತರದ ಹಲವಾರು ಎಕ್ಸಾಂಪಲ್ಸ್ ಇರ್ತವೆ. ಇದೊಂದು ಎಕ್ಸಾಂಪಲ್. ಮೊದಲನೇದಾಗಿ ದುಡ್ಡನ್ನ ಬಿಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದೊಂದೇ ಶ್ರಮ, ಪೇಷನ್ಸ್ ಎಲ್ಲ ಬೇಕಿರೋದು ಅದಕ್ಕೊಂದೇ. ಒಂದ್ಸಲ ಬಿಲ್ಡ್ ಮಾಡಿದ್ಮೇಲೆ ಅದನ್ನ ಯಾವ ದಾರಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಮಗೆ ಹೆಚ್ಚಿನ ರಿಟರ್ನ್ಸ್ ಮತ್ತೆ ನಮ್ಗೆ ಸೇಫ್ ಆಗಿರುತ್ತೆ ನಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನೋಡುವ. ಈಗ ಹಿಂಗೆ SIP ಇದೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. WP ಸಿಸ್ಟಮ್ಯಾಟಿಕ್ ವಿತ್ಡ್ರಾಲ್ ಪ್ಲಾನ್ ಇದೆ. ಸೊ ಸಪೋಸ್ 1 year ನಾವು ಬಿಲ್ಡ್ ಮಾಡಿದ್ವಿ, ಅದನ್ನ ಇಟ್ವಿ, ಅದಾದ್ಮೇಲೆ ನಾವು ಕಟ್ಟೋಕ್ ಹೋಗಲ್ಲ, ಇನ್ವೆಸ್ಟ್ ಮಾಡಕ್ ಹೋಗಲ್ಲ, ತಗೋತೀವಿ ಅಷ್ಟೇ. ಆದ್ರೆ ಎಲ್ಲವನ್ನೂ ಒಂದೇ ಸಲ ಏನು ತಗೊಳ್ಳಲ್ಲ. 1% ಅಥವಾ 0.5% ಅಷ್ಟು ವಾಪಸ್ ತಗೋತಾ ಹೋಗ್ತೀವಿ. ಸಪೋಸ್ 1 year ನಾವು ಇಟ್ಟಿದ್ರೆ ಒಂದು 50,000 ಅಥವಾ 1 lakh ತರ ತಗೊಂತಾ ಹೋಗ್ತೀವಿ. ಅಂದ್ರೆ ಉಳಿದ ದುಡ್ಡು ನಮಗೋಸ್ಕರ ದುಡಿತಾ ಇರುತ್ತೆ. ಅದು ಎಷ್ಟು ವರ್ಷದ ತನಕ ನಮ್ಮನ್ನ ಕಾಪಾಡಬಹುದು, ಅದ್ರ ಬಗ್ಗೆ ಒಂದು ಎಕ್ಸಾಂಪಲ್ ನೋಡುವ.